ನಗರದ ಕನಕಗಿರಿ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ 2026-27ನೇ ಸಾಲಿನ ಗಂಗಾವತಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟಗಳು ಸಂಭ್ರಮದಿಂದ ಜರುಗಿದವು. ಕೊಪ್ಪಳ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಈ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕೊಪ್ಪಳ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾದ ಬಸಪ್ಪ ನಾಗೋಲಿ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ನಂತರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಡಾ ಜಿ ಚಂದ್ರಪ್ಪ ಹಾಗೂ ಕೊಪ್ಪಳ ಜಿಲ್ಲಾ ಪ್ರಾಚಾರ್ಯರ ಸಂಘದ ಕಾರ್ಯದರ್ಶಿ ಶಾಂತಪ್ಪ ಟಿಸಿ ಅವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ವಿವಿಧ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿ ಗಮನ ಸೆಳೆದರು.
ಅಖಂಡ ಗಂಗಾವತಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ಕ್ರೀಡಾ ಹಬ್ಬ ಇವತ್ತು ನೆರವೇರ್ತಾ ಇದೆ. ಆ ಕ್ರೀಡಾ ಹಬ್ಬದ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳು ಧ್ವಜವಂದನೆ ಹಾಗೂ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಈ ಪಥಸಂಚಲನ ವಿದ್ಯಾರ್ಥಿಗಳಲ್ಲಿರುವಂತಹ ಸ್ಫೂರ್ತಿಯನ್ನ ಎತ್ತಿ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಕ್ರೀಡಾ ಪ್ರೋತ್ಸಾಹ ನೀಡ್ತಾ ಇದೆ. ಗವರ್ಮೆಂಟ್ PU ಕಾಲೇಜ್ ಶ್ರೀರಾಮನಗರ ಆಗಮಿಸ್ತಾ ಇದೆ. ಗವರ್ಮೆಂಟ್ PU ಕಾಲೇಜ್ ಶ್ರೀರಾಮನಗರ ಅತಿಥಿವಾದಂತೆ ಸೈನಿಕ ತಂಡಗಳ ಧೈರ್ಯ ಚಲೋ. ನೆಕ್ಸ್ಟ್ ಲೈನ್ಸ್ ಮದಿಪುರ ಕಾಲೇಜ್ ಆಗಮಿಸ್ತಾ ಇದೆ. ಲೈನ್ಸ್ ಮದಿಪುರ ಕಾಲೇಜ್ ಅತಿಥಿ ಮೋದನ್ ಉತ್ಪಟ್. ಬಳಿಕ ವಿದ್ಯಾರ್ಥಿಗಳಿಗೆ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಕೊಪ್ಪಳ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಯ ಹಾಗೂ ಜಿಲ್ಲೆಗೆ ಗೌರವ ತರುವುದಲ್ಲದೆ ಕ್ರೀಡೆಯ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ವಿದ್ಯಾರ್ಥಿಗಳು ಫಲಿತಾಂಶಕ್ಕಿಂತ ಕ್ರೀಡಾ ಸ್ಫೂರ್ತಿಗೆ ಹೆಚ್ಚಿನ ಆದ್ಯತೆ ನೀಡಿ ಶಿಸ್ತು ಮತ್ತು ಸೌಹಾರ್ದತೆಯಿಂದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕ್ರೀಡೆ ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯದ ಜೊತೆಗೆ ಆತ್ಮವಿಶ್ವಾಸ, ನಾಯಕತ್ವ ಗುಣ, ಶಿಸ್ತು ಹಾಗೂ ತಂಡದ ಮನೋಭಾವವನ್ನು ಬೆಳೆಸುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಸಮಾನ ಮಹತ್ವ ನೀಡಬೇಕು ಎಂದು ಗಣ್ಯರು ಸಲಹೆ ನೀಡಿದರು. ತಮಗೆಲ್ಲ ಗೊತ್ತು, ಇವತ್ತು ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ನಾವು ಇಂಥದ್ದೊಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದೇವೆ. ಇದು ಕಳೆದ 2 ವರ್ಷಗಳ ಹಿಂದೆನೇ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಮಾನ್ಯ ಅಧ್ಯಕ್ಷರು ಚಾರಿಟಬಲ್ ಟ್ರಸ್ಟ್ ಗಂಗಾವತಿ ಸನ್ಮಾನ್ಯ ಶ್ರೀ ಚಂದ್ರಪ್ಪ ಡಾಕ್ಟರ್ ಸರ್ ಅವರನ್ನು ನಾವು ಎಲ್ಲ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ, ನಮ್ಮ ಶಕ್ತಿ ಬಂದಿದೆ ಅಂತ ನಾವು ಮನವಿ ಮಾಡಿದಾಗ ಆಯಿತು ಮಾಡ್ರಿ ಅಂತ ಹೇಳಿದ್ರು. ಯಾಕೆಂದರೆ ಕಳೆದ ವರ್ಷ ಹೈಸ್ಕೂಲ್ ನಾವೇ ಮಾಡಿದ್ದೇವೆ, ಮತ್ತೆ ಇದೇ ವರ್ಷ ಕಾಲೇಜ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಆದರೂ ಅಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಇಂಥ ಕಾರ್ಯಕ್ರಮವನ್ನು ಒಪ್ಕೊಂಡ್ರು. ಸೊ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಇಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀರಿ. ಸ್ಪರ್ಧೆ ಅದು ಯಾವಾಗಲೂ ಆರೋಗ್ಯಕರವಾಗಿರಬೇಕು. ಈ ಆರೋಗ್ಯಕರ ಸ್ಪರ್ಧೆಯನ್ನು ಮಾಡಿ ಯಾರೇ ವಿನ್ ಆಗಲಿ ಅಥವಾ ಯಾರೇ ಸೋಲಿ ಅದು ಸಂಬಂಧ ಅಲ್ಲ. ನೀವೆಲ್ಲರೂ ಕೂಡಿ ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳಾಗಿ ಹೊರ ಬರ್ತಾ ಇದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕರಿಸಿರುವಂಥ ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ವಂದಿಸಿ, ಶಿಕ್ಷಕರೇ, ಭಾಗವಹಿಸಿರ್ತಕ್ಕಂಥ ಗಂಗಾವತಿ ತಾಲೂಕಿನ ಎಲ್ಲ ಕಾಲೇಜುಗಳ ಕ್ರೀಡಾಪಟುಗಳೇ, ಈ ಕ್ರೀಡೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ನಮ್ಮ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸ್ತಕ್ಕಂಥ, ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ವಿಕಾಸ ಮಾಡತಕ್ಕಂಥ ಕೆಲಸಕ್ಕೆ ಇದು ಸಾಕಷ್ಟು ಪೂರಕವಾಗಿದೆ. ಹಾಗಾಗಿ ಒಂದು ಹೇಳ್ತಿರೋದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ದೈಹಿಕವಾಗಿ ಸಾಕಷ್ಟು ಸಮರ್ಥರಾಗಿದ್ದಾಗ ಮಾತ್ರ ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ಏನು ಆಟದಲ್ಲಿ ಭಾಗವಹಿಸಿ ಬಂದಿದ್ರಿ, ತಮ್ಮೆಲ್ಲರಿಗೆ ನಾನು ವೇದಿಕೆ ಪರವಾಗಿ ಶುಭಾಶಯಗಳನ್ನ ಕೋರ್ತೇನೆ. ಎಲ್ಲರೂ ಕೂಡ ಅತ್ಯಂತ
ಒಂದು ಸ್ಪರ್ಧಾ ಮನೋಭಾವನೆಯಿಂದ ಇಲ್ಲಿ ಭಾಗವಹಿಸಿ ವಿಜೇತರಾಗಿ ಗಂಗಾವತಿ ತಾಲೂಕಿಂದ ಹೋಗ್ತಕ್ಕಂಥ ತಂಡ ಅತ್ಯಂತ ಸಮರ್ಥವಾದ ತಂಡ ಹೋಗಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಖಾತೆ ಆಗ್ತಕ್ಕಂಥ ಅವಕಾಶ ತಾವೆಲ್ಲ ಪಡ್ಕೊಳ್ಬೇಕಂತ ಕೇಳ್ತಾ, ಆಮೇಲೆ ಇದುವರೆಗೂ ಕೂಡ ನಮ್ಮ ಗಂಗಾವತಿ ತಾಲೂಕಾ ಕ್ರೀಡಾಕೂಟ ಅತ್ಯಂತ ಮಾದರಿಯಾಗಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಹಾಗಾಗಿಬಿಟ್ಟು ಕ್ರೀಡಾಕೂಟದ ಇವತ್ತು ಮತ್ತು ನಾವು ನಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಗೊಂದಲ ಆಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಸಹಕಾರದ ಮೂಲಕ ಇದನ್ನು ಯಶಸ್ವಿ ಮಾಡಬೇಕು ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭಾಶಯ, ನಮಸ್ಕಾರ. ಜೊತೆಗೆ ಈ ಒಂದು ಕ್ರೀಡೆ ಯಶಸ್ಸಿಗಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ದೈಹಿಕ ಉಪನ್ಯಾಸಕ ಮತ್ತು ಶಿಕ್ಷಕ ಬಂಧುಗಳೇ, ಮೊದಲಿಗೆ ನಾನು ಪ್ರಾಚಾರ್ಯ ಸಂಘದ ಪರವಾಗಿ ಮತ್ತು ಉಪನ್ಯಾಸಕರ ಸಂಘದ ಪರವಾಗಿ ಲಯನ್ಸ್ ಚಾರಿಟೇಬಲ್ ಸಂಸ್ಥೆ ಪದವಿ ಪೂರ್ವ ಕಾಲೇಜಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಈ ಕ್ರೀಡೆಗಳು ನಡೆಸೋದು ತುಂಬ ಸುಲಭ ಅಲ್ಲ, ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಚಾರ. 2 ವರ್ಷದಿಂದ ಚಂದ್ರೇಗೌಡರು ಜವಾಬ್ದಾರಿ ಕೊಟ್ಟಾಗ, ಇಲ್ಲ ಸರ್ ಈ ವರ್ಷ ನಮ್ಮನ್ನು ಬಿಟ್ಬಿಡ್ರಿ, ಮುಂದಿನ ವರ್ಷ ನಾವು ಮಾಡಿಕೊಡು ಅಂತ ಹೇಳಿದ್ರು. ಆ ಒಂದು ಕಾರ್ಯಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸಂಘಟನೆ ಪರವಾಗಿ ಆ ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಕ್ರೀಡೆಗಳು ನಮ್ಮ ಮನಸ್ಸಂತೋಷಕ್ಕೆ ಆಗಿರ್ತದೆ, ಮನೋರಂಜನೆಗೆ ಆಗಿರ್ತದೆ. ಕ್ರೀಡೆಗಳನ್ನು ಕ್ರೀಡೆಗಳಾಗಿ ನಾವು ನೋಡಬೇಕಾಗ್ತದೆ. ಇದು ಕ್ರೀಡಾಂಗಣ ಆಗಿದೆ, ಯುದ್ಧಭೂಮಿ ಅಲ್ಲ. ದಯವಿಟ್ಟು ನಿಮ್ಮ ಕೌಶಲ್ಯಗಳನ್ನು ಚೆನ್ನಾಗಿ ಪ್ರದರ್ಶನ ಮಾಡಿ ಉತ್ತಮವಾಗಿ ಯಾರು ಆಡ್ತಾರೆ ಅವರು ವಿನ್ ಆಗ್ತಾರೆ. ಸೋಲಿನಲ್ಲಿ ಕೂಡ ಒಂದು ಗೌರವ ಇದೆ, ಸೋಲು ಕೂಡ ಅದು ಗೌರವ ಇರ್ತದೆ. ಎಷ್ಟು ಚೆನ್ನಾಗಿ ಆಡಿದ್ರು ಮಕ್ಕಳು ಅಂತೇಳಿ ನಿಮ್ಮನ್ನು ಗೌರವಿಸ್ತಾರೆ. ಆ ಕಾರಣಕ್ಕಾಗಿ ಸೋಲು ಮತ್ತು ಗೆಲುವನ್ನು ಸಮಾನ ಭಾವದಿಂದ ಸ್ವೀಕಾರ ಮಾಡಿ ಮುಂದೆ ನೀವು ಈ ತಾಲೂಕು ಮಟ್ಟದಲ್ಲಿ ವಿನ್ ಆದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಗಂಗಾವತಿ ತಾಲೂಕನ್ನು ಪ್ರತಿನಿಧಿಸ್ತೀರಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ, ಇದೆಲ್ಲ ನಿಮಗೆ ಕೆಲವೊಂದು ಸಲಹೆಗಳನ್ನು ಹೇಳಿದ್ದಾರೆ. ನಾನು ಒಂದು ಸಂಸ್ಕೃತದ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತಕ್ಕಂಥ ಒಂದು ಸಂಸ್ಕೃತ ನುಡಿಯಿದೆ. ಶರೀರವೇ ಎಲ್ಲ ಸಾಧನೆಗೆ ಒಂದು ಮಾಧ್ಯಮ. ನಾವು ಶರೀರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಏನಾದರೂ ಸಾಧಿಸ್ಬೋದು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ವ್ಯಾಯಾಮ ಮುಖ್ಯ. ಹಾಗಾಗಿ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿರಿ. ತೀರ್ಪುಗಾರರು ನೀಡ್ತಕ್ಕಂಥ ತೀರ್ಪನ್ನು ನೀವು ಸ್ವೀಕರಿಸಿ ಎಲ್ಲರೂ ಆ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ, ಕ್ರೀಡಾ ಸ್ಪರ್ಧೆಗಳಿಗೆ ಒಂದೇ ಒಂದು ಮಾತಿನಲ್ಲಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ, ಸೂರ್ಯ ಮುಳುಗಿದನು ಎಂಬ ದುಃಖದಿಂದ ಕಣ್ಣು ಮುಚ್ಚಿಕೊಂಡರೆ ನಕ್ಷತ್ರ ನೋಡುವ ಸೌಭಾಗ್ಯವನ್ನು ನಾವು ಕಳ್ಕೊಳ್ತೀವಂತೆ. ಹಾಗಾಗಿ ಕ್ರೀಡೆಯಲ್ಲಿ ನಾವು ಸೋತಿದ್ದೇವೆ ಅಂತೇಳಿ ಯಾರೂ ನಿರಾಶೆ ಆಗದೆ ಮುಂದೆ ಗೆಲ್ತಕ್ಕಂಥ ಯೋಚನೆಯನ್ನು ಮಾಡಿ ಗೆದ್ದವರು ಸ್ಪರ್ಧಾ ಮನೋಭಾವನೆಯಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ. ಪದವಿ ಪೂರ್ವ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರೇ, ಪ್ರಾಂಶುಪಾಲರೇ, ಅಲ್ಲಿ ಇರ್ತಕ್ಕಂಥ ಎಲ್ಲ ಬೋಧಕೇತರ ಸಿಬ್ಬಂದಿಗಳಿದ್ದವರು, ಈ ದಿನ ಪ್ರಪ್ರಥಮವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಈ ತಾಲೂಕಿನಿಂದಲೇ ತಾಲೂಕು ಕ್ರೀಡಾ ಚಟುವಟಿಕೆಗಳು ಆರಂಭ ಆಗಿರ್ತಕ್ಕಂಥ ಸ್ಪರ್ಧೆಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಪರ್ಧೆ ಅಂತಕ್ಕಂಥದ್ದು ಯಾರಾದರೂ ಒಬ್ಬರು ಗೆಲ್ತಕ್ಕಂಥದ್ದು ಸೋಲ್ತಕ್ಕಂಥದ್ದು ಆಗಿರುತ್ತೆ. ಆದರೂ ಸಹ ಈ ಸ್ಪರ್ಧೆಗಳಲ್ಲಿ ನೀವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಯಾವ ಸ್ಪರ್ಧೆಗಳಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೋಲು ಗೆಲುವು ನಂತರ ಯಾರಾದರೂ ಒಬ್ಬರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಬರ್ತಕ್ಕಂಥದ್ದು ಬಿಟ್ಟರೆ ಎಲ್ಲರೂ ಸಹ ಭಾಗವಹಿಸೋದ್ರ ಮುಖಾಂತರ ನಾವೆಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಸ್ಪರ್ಧಾತ್ಮಕ ಮನೋಭಾವನೆಯಿಂದ ಚೆನ್ನಾಗಿ ಆಡೋರಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರವಾಗಿ ನೀವೆಲ್ಲರೂ ಸಹ ಸಹಕರಿಸೋಣ. ಅದೇ ರೀತಿ ಏನೋ ನೀವು ಟೀಮ್ ಮ್ಯಾನೇಜರ್ಸ್ ಬಂದಿದ್ದೀರಾ, ಮತ್ತೆ ನಮ್ಮ ದೈಹಿಕ ಶಿಕ್ಷಣ ಸಂಯೋಜಕರಿದ್ದೀರಾ, ನೀವೆಲ್ಲರೂ ಸಹ ಈ ಕ್ರೀಡೆಗಳಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯಾದಂತಹ ಅನುಮಾನಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಿ ನೀವು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಹಾಗೇನಾದರೂ ನಿಮ್ಮ ಯಾವ್ದಾದ್ರು ಕಾಲೇಜಿನ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಅಥವಾ ಕ್ರೀಡಾ ಸಂಯೋಜಕರಿರ್ತಕ್ಕಂಥದ್ದು ಯಾವ್ದಾದ್ರು ತಪ್ಪು ಮಾಹಿತಿ ನೀಡಿ ಅನುಚಿತವಾಗಿ ವರ್ತಿಸಿದ್ರೆ ಅವ್ರನ್ನ 2 ವರ್ಷಗಳ ಕಾಲ ನಾವು ಬ್ಯಾನ್ ಮಾಡ್ತಕ್ಕಂಥ ಒಂದು ಸಂದರ್ಭವೂ ಇದೆ. ಹಾಗಾಗಿ ನೀವೆಲ್ಲರೂ ಸಹ ಕ್ರೀಡಾ ಸ್ಫೂರ್ತಿಯಿಂದ ಈಗಾಗಲೇ ಟೈಮ್ ಆಗಿದೆ.
ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ನಮ್ಮ ಈ ಒಂದು ಗಂಗಾವತಿ ತಾಲೂಕಿಗೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ನೀವೆಲ್ಲರೂ ಸಹ ಹೆಸರನ್ನ ತಂದುಕೊಡ್ತೀವಿ ಅಂತ ಹೇಳ್ತಾ, ಸೋಲು ಗೆಲುವು ಯಾವಾಗಲೂ ಮುಖ್ಯವಲ್ಲ. ಯಾಕಂದರೆ ಪಾರ್ಟಿಸಿಪೇಟ್ ಮಾಡೋದೇ ಭಾಳ ಮುಖ್ಯ. ಪಾರ್ಟಿಸಿಪೇಟ್ ಮಾಡಿ ಈ ಸಲ ಸೋತ್ವಿ ಅಂತ ನೆಕ್ಸ್ಟ್ ಟೈಮ್ ಗೆಲ್ತೀವಿ ಅಂತ ಒಂದು ಯಾವುದೇ ಇಟ್ಕೊಂಡ್ರೆ ನಾವು ನ್ಯಾಚುರಲಿ ಗೆಲ್ತೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಮತ್ತು ಶಿಸ್ತು ಸಂಯಮದಿಂದ ನಡೆದುಕೊಂಡು ಈ ಕ್ರೀಡಾ ಜ್ಯೋತಿಯನ್ನು ಬೆಳೆಸಿದ್ದೀವಿ. ಇದನ್ನು ಸಕ್ಸಸ್ಫುಲ್ ಆಗಿ ಮುಗಿಸಬೇಕು ಅಂತ ಹೇಳಿ ಒಂದೆರಡು ಮಾತುಗಳು. ಕಾರ್ಯಕ್ರಮದಲ್ಲಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಡಾ ಜಿ ಚಂದ್ರಪ್ಪ, ಕೊಪ್ಪಳ ಶಾಲಾ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಜಗದೀಶ್, ಲಯನ್ಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಚಂದ್ರೇಗೌಡ ಪೊಲೀಸ್ ಪಾಟೀಲ್, ಜಿಲ್ಲಾ ಪ್ರಾಚಾರ್ಯರ ಸಂಘದ ಉಪಾಧ್ಯಕ್ಷರಾದ ಶಿವಾನಂದ ಮೇಟಿ, ಜಿಲ್ಲಾ ಪ್ರಾಚಾರ್ಯರ ಸಂಘದ ಪರೀಕ್ಷಾ ಸಂಚಾಲಕರಾದ ರವಿ ಚೌಹಾಣ್, ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಅಜಿಗರ್ ಪಾಷಾ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಎಂ ಸರಸ್ವತಿ ಸೇರಿದಂತೆ ವಿವಿಧ ಕಾಲೇಜುಗಳ ಉಪನ್ಯಾಸಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.